ओम यत्पदं वेदसंवेद्यं कटाक्षेण विवीक्षितं रक्षमन्ते विमतयः तपवादेषु यत्पतिम् ओम नारायण. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ. ನೋಡಿದ್ರಲ್ವಾ ಇಷ್ಟೊತ್ತು ರಾಯರ ರಥೋತ್ಸವ, ಗಜೋತ್ಸವ, ಪಲ್ಲಕ್ಕಿ ಉತ್ಸವ, ಆಮೇಲೆ ಅರ್ಚನೆ, ಭಜನೆ ಎಲ್ಲವೂ ಹೇಗಿರುತ್ತೆ ಅಂತ. ನಾನು ಯಾಕೆ ಮಾಡಿ ಪ್ರತಿ ವಾರನೂ ಹಾಕ್ತೀನಿ ಅಂತ ಅಂದರೆ ನನಗಿಷ್ಟ ಕಣ್ರಿ. ಯಾಕಂದರೆ ಯಾರ್ಯಾರೋ ಅಂದರೆ ತುಂಬ ರಾಯರ ಭಕ್ತರಿರ್ತಾರೆ. ಹಳ್ಳಿಗಳಲ್ಲಿ ರಾಯರ ಸನ್ನಿಧಾನಗಳಿರಲ್ಲ, ಮಠಗಳಿರಲ್ಲ, ಹೋಗಿ ದರ್ಶನ ಮಾಡೋಕ್ಕೆ ಅವ್ರಿಗೆ ಆಗ್ತಿರಲ್ಲ. ಸೊ ಈ ನನ್ನ ಒಂದು ಪುಟಾಣಿ ವಿಡಿಯೋವನ್ನು ನೋಡಿ ಅವರು ಕಣ್ತುಂಬಿಸ್ಕೊಳ್ಳಿ, ರಾಯರ ಆಶೀರ್ವಾದ, ರಾಯರ ಅನುಗ್ರಹ ಅವ್ರಿಗಾಗಲಿ ಅಂತ ನಾನು ಮಾಡ್ತೀನಿ ವಿನಃ ಬೇರೆ ಇನ್ಯಾವುದಕ್ಕೂ ಅಲ್ಲ ಕಣ್ರಿ. ನೋಡಿ, ಮಹಾಮಂಗಳಾರತಿ ಸ್ಟಾರ್ಟ್ ಆಗ್ತಾಯಿದೆ. ಪ್ರತಿ ಗುರುವಾರ ನಾನು ರಾಯರಿಗೆ ಅಂದರೆ ರಾಯರ ಮಠಕ್ಕೆ ಹೋಗ್ತೀನಿ. ನನ್ನ ಬದುಕಲ್ಲಿ ನಾನು ಕಂಟಿನ್ಯೂವಸ್ ಆಗಿ ಯಾವ ದೇವ್ರಿಗೂ ನಾನು ಇಷ್ಟು ನಡ್ಕೊಂಡಿಲ್ಲ ಕಣ್ರಿ. ಏನೋ ಗೊತ್ತಿಲ್ಲ, ನಾನು ಒಂದು ವಾರ ಅನಾರೋಗ್ಯದಿಂದಲೋ ಇನ್ಯಾವ ಕಾರಣದಿಂದಲೋ ಹೋಗೋಕ್ಕಾಗಿಲ್ಲ ಅಂತಂದರೆ ತುಂಬ ಅಂದರೆ ನನ್ನ ಹೆತ್ತವನ್ನು ನಾನು ನೋಡದೇ ಇದ್ದಾಗ ಹೇಗೆ ಚಡ್ಪಡಿಸುತ್ತೋ ಮನಸ್ಸು, ಆ ಥರ ಆಗುತ್ತೆ ಕಣ್ರಿ. ತುಂಬ ಅಂದರೆ ತುಂಬ ಸೆಳೆತ, ಒಂದೇನೋ ಮಿಸ್ಸಿಂಗ್ ಫೀಲಿಂಗ್, ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಭಾವನೆ. ನನಗೆ ಪ್ರತಿ ಗುರುವಾರ ಹೋಗಿ ರಾಯರ ಉತ್ಸವಗಳನ್ನ ನೋಡಬೇಕು, ಕಣ್ತುಂಬಿಸ್ಕೋಬೇಕು. ಅವ್ರದ್ದು ಭಜನೆ, ಮಹಾಮಂಗಳಾರತಿ ಎಲ್ಲನೂ ಕಣ್ತುಂಬಿಸ್ಕೋಬೇಕು. ನಾನು ಹೋದರೆ ಒಂದು 2 hours ಅಲ್ಲಿ ಕೂತ್ಕೋತೀನಿ. ಏನಕ್ಕಂದರೆ ರಾಯರ ಹಿಂಭಾಗದಲ್ಲಿ ಕೂಡ ಭಕ್ತರಿಗೆ ನೋಡಿ, ಇಲ್ಲಿ ಮಾಡ್ತಿದ್ದಲ್ಲ, ಇದು ರಾಯರ ಹಿಂಭಾಗದಲ್ಲಿರೋದು. ಇಲ್ಲಿನೂ ಕೂಡ ಪೂಜೆ, ಮಹಾಮಂಗಳಾರತಿ ಎಲ್ಲನೂ ಮಾಡ್ತಾರೆ. ಅದಾದಮೇಲೆ ಮುಂದೆ ರಾಯರಿದಾರಲ್ವ ಬೃಂದಾವನ ಹತ್ರ, ಅಲ್ಲಿನೂ ಕೂಡ 9 ಗಂಟೆಗೆ ಮಹಾಮಂಗಳಾರತಿ ಮಾಡ್ತಾರೆ. ನಾನು ಅದನ್ನೂ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಹೋಗೋದು. ಆಗ ನನಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ನೆಮ್ಮದಿ ಅನಿಸುತ್ತೆ, ತುಂಬ ಸಾರ್ಥಕತೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಮನಸ್ಸಿಗೆ, ತುಂಬ ಖುಷಿ ಆಗುತ್ತೆ. ಅದನ್ನು ನಾವು ಹೇಳಿದ್ರೆ ಅದು ಕೇಳೋರಿಗೆ ಒಂಥರ ಕ್ಲೀಶೆ ಅನ್ನಿಸ್ಬೋದು, ಆದರೆ ಅನುಭವಕ್ಕೆ ಬಂದಾಗ ಮಾತ್ರ ಅದು ಸತ್ಯ ಅಂತ ಅನಿಸೋದು. ತುಂಬ ಜನ ರಾಯರ ಭಕ್ತರು ಕೋಟಿಗಟ್ಟಲೆ ಇದ್ದಾರೆ. ತುಂಬ ಅಂದರೆ ತುಂಬ. ಕರೆದಾಗ ಬರುವ, ಕರೆದಲ್ಲಿಗೆ ಬರುವ, ಕರೆದಂತೆ ಬರುವ ನಮ್ಮ ರಾಯರು ಅಲ್ವೇ. ಏನು ಹೇಳಿ, ಪ್ರತಿ ವಾರನೂ ಅವ್ರ ಬಗ್ಗೆ ಪದಗಳೇ ಸಿಗಲ್ಲ. ಅವರು ನಾವು ಅವರಿಗೆ ಸರೆಂಡರ್ ಆಗಿಬಿಟ್ರೆ ನಮಗೆ ಪ್ರತಿ ಕ್ಷಣ ಸೂಚಿಸ್ತಿದ್ದಾರೆ, ನಾನಿದ್ದೀನಿ ಮಗಳೇ ಅಂತ. ಅದನ್ನು ಅರ್ಥಕೊಳ್ಳೋ ಸಾಮರ್ಥ್ಯ, ಶಕ್ತಿ ಅದು ನಮಗಿರಬೇಕಷ್ಟೆ. ಏನು ಅವ್ರಿಗೆ ಡಿಮ್ಯಾಂಡ್ ಮಾಡಬಾರ್ದು, ಏನೂ ಇಲ್ಲ. ಏನು ನಿರಾಯಾಸವಾಗಿ ನಿಶ್ಚಿಂತೆಯಿಂದ ನಮ್ಮನ್ನು ಅವ್ರಿಗೆ ಅರ್ಪಿಸ್ಬಿಡ್ಬೇಕಷ್ಟೇ. ಅವ್ರ ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೊಂಬಿಡ್ಬೇಕು. ರಾಯರೇ, ಪರಿಮಳಾಚಾರ್ಯರೇ ಅಂತ ಕೂಗ್ತಾ ಇರಬೇಕು. ಗೊತ್ತಾ, ನನಗೆ ಕನಸು ಬಿದ್ದರೂ ಕೂಡ ಕನಸಲ್ಲೂ ರಾಯರೇ ಅಂತೀನಿ. ಹೇಗಲ್ವಾ, ಒಂದು ಸತಿ ಅಟ್ಯಾಚ್ಮೆಂಟು, ಆ ಬಾಂಡಿಂಗ್ ಬೆಳೆದುಬಿಟ್ರೆ ಹಾಗೆ ಅದು. ನನ್ನ ಒಬ್ಬ ಒಳ್ಳೆ ಫ್ರೆಂಡು ರಾಯರು. ನನ್ನ ಅಣ್ಣ, ನನ್ನ ತಂಗಿ, ತಮ್ಮ, ಅಕ್ಕ, ಅಪ್ಪ, ಅಮ್ಮ, ಬಂಧು ಬಳಗ ಎಲ್ಲವೂ ಅವರಾಗಿದ್ದಾರೆ. ಎಷ್ಟೋ ಸಲ ನಾನು ಇತ್ತೀಚೆಗೆ ಏನೋ ತುಂಬ ಹೇಳ್ಕೋಬೇಕು, ತುಂಬ ಮಾತಾಡಬೇಕು, ಯಾರಿದ್ದಾರೆ ನನಗೆ ಅಂತ ಕಾಲ್ ಲಿಸ್ಟ್ ಸರ್ಚ್ ಮಾಡ್ತಿರ್ತೀನಿ. ಎಲ್ಲ ಹುಡುಕಿ ಸುಮ್ಮನಾಗ್ಬಿಡ್ತೀನಿ ಕಣ್ರಿ. ಬೇಡ ಬಿಡು ಅಂತ. ಯಾರೂ ಸಿಗಲ್ಲ ನನಗೆ ಸಿಗೋದು ನನ್ನ ರಾಯರು. ಸೀದಾ ಮಠಕ್ಕೆ ಹೋಗ್ತೀನಿ, ಕಣ್ತುಂಬಿಸ್ಕೋತೀನಿ ಅವ್ರನ್ನ, ಎಲ್ಲನೂ ಹೇಳ್ಕೋತೀನಿ. ಮನಸ್ಸು ಹಗರ ಆಗುತ್ತೆ, ನಾನಿದ್ದೀನಿ ಅಂತ ಹೇಳ್ತಾರೆ. ನೋಡಿ, ಇದು 9 ಗಂಟೆ ಫ್ರಂಟಲ್ಲಿ ರಾಯರ ಬೃಂದಾವನ ಹತ್ರ ನಡೆಯೋ ಮಹಾಮಂಗಳಾರತಿ. ಇದನ್ನು ಮುಗಿಸ್ಕೊಂಡೇ ನಾನು ಪ್ರತಿ ಗುರುವಾರ ಮನೆಗೆ ಬರೋದು. ತುಂಬ ಹೋಗಿಬಿಟ್ಟು ಬೇಗ ಹೋಗಿ ಬೇಗ ಬರೋದು ಅದೆಲ್ಲ ಇಲ್ಲವೇ ಇಲ್ಲ. ಹರಿಬರಿನಲ್ಲಿ ಹೋಗೋದು. ನನಗೆ ಅಷ್ಟೊತ್ತು ಕಳೆದ್ರೇ ನೆಮ್ಮದಿ, ತೃಪ್ತಿ. ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀವಿ ಫೋನ್ ಯೂಸ್ ಮಾಡೋಕ್ಕೆ. 2-3 hours ಅಲ್ಲ, ಫುಲ್ ನೈಟೆಲ್ಲ ವೇಸ್ಟ್ ಮಾಡ್ತೀವಿ ಅಲ್ವಾ, ಫೋನ್ ಸ್ಕ್ರೋಲ್ ಮಾಡಿಕೊಂಡು. ಅದೇ 2 hours ಮಠದಲ್ಲಿ ಅಥವಾ ನಿಮಗಿಷ್ಟವಾದ ಸನ್ನಿಧಾನಗಳಲ್ಲಿ ಕೂತ್ಕೊಂಡ್ರಿ, ಅಲ್ಲಿರೋ ಪಾಸಿಟಿವ್ ಎನರ್ಜಿ, ವಾವ್, ಅಮೇಝಿಂಗ್. ಅದೆಲ್ಲ ನಿಮಗೆ ಅನುಭವಕ್ಕೆ ಬರ್ತಾ ಹೋದರೆ ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ವಾ. ಸೊ ನಮಗೆ ಅಂದರೆ ನಮ್ಮೆಲ್ಲರಿಗೂ ಆ ಭಗವಂತ, ನಮ್ಮ ರಾಯರು
ಸದಾ ಒಳ್ಳೇದು ಮಾಡಲಿ. ಅವ್ರ ಆಶೀರ್ವಾದ ನಿಮಗೆಲ್ರಿಗೂ ಸಿಗಲಿ. ಎಲ್ಲರ ಬಾಳು ಹಸನಾಗಲಿ ಅಂತ ಕೇಳ್ಕೊತೀನಿ. ತಿಳಿಯದೇನೋ ಯಾರಿಗಾದರೂ ನಮ್ಮ ಜೊತೆಗಿರೋರಿಗೆ ಹರ್ಟ್ ಮಾಡಿರ್ತೀವಿ, ನೋಯಿಸಿರ್ತೀವಿ, ಎಲ್ಲನೂ ನೀವು ರಾಯರ ಹತ್ರ ಹೋಗಿ ಕ್ಷಮೆ ಯಾಚಿಸಿ, ಇದು ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಕೊಳ್ಳಿ. ಆಮೇಲೆ ಜೊತೆಗಿರೋರ್ಗು ಹೋಗಿ ಕೇಳಿ, ಎಲ್ಲನೂ ಸರಿ ಮಾಡಿಕೊಂಡು ಖುಷಿಯಿಂದ ಬದುಕಿ. ಇರೋ ಈ 4 ದಿನದ ಬದುಕಲ್ಲಿ ಸಂತೋಷ ಒಂದೇ, ನೆಮ್ಮದಿ ಒಂದೇ ಅಲ್ವಾ? ಅದಕ್ಕೋಸ್ಕರನೇ ಅಲ್ವಾ ನಾವು ಇಷ್ಟು ದಿನ ಫೈಟ್ ಮಾಡೋದು. ಎಷ್ಟು ನಾವು ಗಳಿಸ್ತೀವಿ, ರಾಯಲಾಗಿ ಬದುಕ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ನೆಮ್ಮದಿಯಾಗಿ ಬದುಕು ನಡೆಸ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅಂತ ಅಲ್ಲ, ಹಾಗೂ ನಮ್ಮ ಮನಸ್ಸಿನ ನೆಮ್ಮದಿ, ಶಾಂತಿ, ಸಂತೋಷ, ತೃಪ್ತಿಕರವಾದ ಬದುಕು ಕೂಡ ಅಷ್ಟೇ ಇಂಪಾರ್ಟೆಂಟ್. ಎಷ್ಟು ಕೋಟ್ಯಾನುಕೋಟಿ ದುಡ್ಡು ಮಾಡಿದರೂ ನೆಮ್ಮದಿನೇ ಇಲ್ಲ ಅಂದರೆ ಹೇಗೆ ಗುರು ಅಲ್ವಾ? ಭಕ್ತಿಯ ಮೂಲನೇ ನಮ್ಮ ರಾಯರು ಅಲ್ವಾ? ಭಕ್ತಿಯಿಂದ ಬರೀ ರಾಯರಿಗಲ್ಲ, ನಮಗಿಷ್ಟವಾದ ದೇವರ ಕಾಲಿಡ್ಕೊಂಬಿಡಿ. ಅಪ್ಪ ತಂದೆ, ನೀನೇ ನನ್ನಪ್ಪ, ನಿನಗೆ ನನ್ನೆಲ್ಲನೂ ಅರ್ಪಿಸಿದ್ದೀನಿ, ನನಗೇನು ಬೇಕೋ, ನನಗೇನು ಒಳ್ಳೆಯದೋ ಕೊಡು ತಂದೆ, ನಾನು ಇದು ಅಂತ ಕೇಳಲ್ಲ ಅಂತ ಹೇಳಿಬಿಡಿ. ಸದಾ ಅವ್ರ ಜೊತೆ ಮಾತಾಡ್ತಾ ಖುಷಿಯಾಗಿರ್ತಾ, ಅವ್ರಿಗೆ ಅಂತ ಒಂದು ಟೈಮ್ ಇಟ್ಕೊಂಡು ಒಳ್ಳೆ ಮಾತುಗಳನ್ನ ಆಡ್ತಾ ಬದುಕೋಣ ಅಲ್ವಾ? ಎಲ್ರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.